ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ಕಾಂಕ್ರೀಟ್ ಬ್ಲಾಕ್ಸನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಾಗೆಯೇ ಮ್ಯಾನುಫ್ಯಾಕ್ಚರನ್ನು ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡಲು ನಾವು ಶ್ರೀ ಸಪ್ತಗಿರಿ ಕಾಂಕ್ರೀಟ್ ಬ್ಲಾಕ್ಸ್ ಅವರ ಹತ್ರ ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಾಂಕ್ರೀಟ್ ಬ್ಲಾಕ್ಸ್ ಬಗೆಗಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ, ಬನ್ನಿ. ಸಾಲಿಡ್ ಬ್ಲಾಕ್ ಅನ್ನು ಮಾಡಲು ಸಿಮೆಂಟ್ ಮತ್ತೆ 12mm ಮಿಕ್ಸ್ ಅನ್ನ ಇಲ್ಲಿ ಯೂಸ್ ಮಾಡಲಾಗ್ತಾ ಇದೆ. 12mm ಮಿಕ್ಸ್ ಅಂತ ಹೇಳಿದ್ರೆ 12mm ಜೆಲ್ಲಿ, ಹಾಗೆಯೇ 6mm ಜೆಲ್ಲಿ ಮತ್ತೆ ಚಿಪ್ಸ್ ಇವೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಕ್ರಷಿಂಗ್ ಪೌಡರ್ ಬೆಲ್ಟ್ ಇಂದ ಬರಬೇಕಾದ್ರೆ ಈ 12mm ಮಿಕ್ಸ್ ಈ ಎಲ್ಲಾ ಮಿಕ್ಸ್ ಗಳನ್ನ ಹೊಂದಿರುತ್ತೆ. ಸಿಮೆಂಟ್ ಅನ್ನ ರಾಮ್ಕೋ 53 ಗ್ರೇಡ್ ಅನ್ನ ಯೂಸ್ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಮಿಷಿನ್ಗೆ 4 ಬಾಂಡ್ಲಿ 12mm ಮಿಕ್ಸ್ ಅನ್ನ ಹಾಕಲಾಗುತ್ತೆ, ಹಾಗೆಯೇ 1 ಬಾಂಡ್ಲಿ ಸಿಮೆಂಟ್ ಅನ್ನ ಹಾಕಲಾಗುತ್ತೆ. ಇವೆರಡನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಾಟರ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ. ಅದೇ ರೀತಿ ಡ್ರೈ ಮಿಕ್ಸಿಂಗ್ ಜಾಸ್ತಿ ಇರಬೇಕಾಗುತ್ತೆ, ಜಾಸ್ತಿ ವೆಟ್ ಮಿಕ್ಸ್ ಮಾಡ್ಕೋಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನ ಲಿಟಲ್ ಬ್ಲಾಕ್ ಮಿಷಿನ್ ಹತ್ರ ತಗೊಂಡೋಗ್ತಾ ಇದೀವಿ. ಲಿಟಲ್ ಬ್ಲಾಕ್ ಮಿಷಿನ್ ಅಂದ್ರೆ ಬ್ಲಾಕ್ ಅನ್ನ ತಯಾರಿಸತಕ್ಕಂತ ಮಿಷಿನ್ ಆಗಿರುತ್ತೆ. ಈ ಮಿಷಿನ್ ನಲ್ಲಿ ಒಂದು ಬಾರಿಗೆ 8 ಬ್ಲಾಕ್ಸ್ ಗಳನ್ನ ತಯಾರಿಸಬಹುದು. ಹಾಗೆಯೇ ಈ ಮಿಷಿನ್ ನಲ್ಲಿ 4 ಇಂಚ್ ಬ್ಲಾಕ್ ಹಾಗೆಯೇ 6 ಇಂಚ್ ಬ್ಲಾಕ್ ಅನ್ನ ತಯಾರಿಸಬಹುದಾಗುತ್ತೆ. ಈ ಮಿಶ್ರಣವನ್ನ ಈ ಮಿಷಿನ್ ಒಳಗಡೆ ಡಂಪ್ ಮಾಡಬೇಕಾಗುತ್ತೆ. ನಿಮ್ಗೆ ಏನೇನು ವರ್ಕ್ ಅನ್ನ ಮಾಡ್ತೀವಿ ಕಂಪ್ಲೀಟ್ ಆಗಿ ಪ್ರೊಸೆಸ್ ಅನ್ನ ತೋರಿಸ್ತಾ ಇದೀವಿ. ಈ ರೀತಿ ಡಂಪ್ ಮಾಡ್ಕೊಂಡು ಆದ್ಮೇಲೆ ಬ್ಲಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ಗೆ ಇದನ್ನ ತಳ್ಳಬೇಕಾಗುತ್ತೆ. ನೆಕ್ಸ್ಟ್ ಅದನ್ನ ನೀಟಾಗಿ ಕಾಂಪ್ಯಾಕ್ಟ್ ಮಾಡ್ಕೋಬೇಕು. ಈ ಮಿಷಿನ್ 3 ವೈಬ್ರೇಟರ್ ಅನ್ನ ಒಳಗೊಂಡಿರುತ್ತೆ, ಹಾಗಾಗಿ ಬ್ಲಾಕ್ಸ್ ಗಳು ನೀಟಾಗಿ ಕಾಂಪ್ಯಾಕ್ಟ್ ಆಗುತ್ತೆ. 8 to 10 ಟೈಮ್ಸ್ ನಾವು ಕಾಂಪ್ಯಾಕ್ಟ್ ಅನ್ನ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಕಾಂಪ್ಯಾಕ್ಟ್ ಅನ್ನ ನೀಟಾಗಿ ಮಾಡಿದಾಗ ನಮ್ಮ ಬ್ಲಾಕ್ಸ್ ಗಳು ಕೂಡ ಸ್ಟ್ರಾಂಗ್ ಆಗುತ್ತೆ, ಹಾಗೆಯೇ ಯಾವ ಏರ್ ಗ್ಯಾಪ್ಸ್ ಕೂಡ ಇರೋದಿಲ್ಲ. ಕಾಂಪ್ಯಾಕ್ಟ್ ನೀಟಾಗಿ ಆದ್ಮೇಲೆ ಬ್ಲಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡ್ತೀವಿ. ಈ ರೀತಿ ಲಿಟಲ್ ಬ್ಲಾಕ್ ಮಿಷಿನ್ ನಲ್ಲಿ ನಾವು ಬ್ಲಾಕ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. 4 ಇಂಚ್ ಆಗಿರ್ಬೋದು, 6 ಇಂಚ್ ಆಗಿರ್ಬೋದು ಅಥವಾ 8 ಇಂಚ್ ಬ್ಲಾಕ್ ಆಗಿರ್ಬೋದು, ಇದೇ ಮೆಥಡ್ ಅನ್ನ ನಾವು ಫಾಲೋ ಮಾಡ್ತೀವಿ. ನೀವು ಏನು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಇವೆಲ್ಲವೂ ಕೂಡ ಇವಾಗ ಮಾಡಿರ್ತಕ್ಕಂಥ ಬ್ಲಾಕ್ ಆಗಿರುತ್ತೆ. ಇದು ಬ್ಲಾಕ್ಸ್ ನ ಸ್ಟ್ಯಾಂಡರ್ಡ್ ಸೈಜ್ ಅನ್ನ ಹೊಂದಿರುತ್ತೆ. 4 ಇಂಚ್ ವಿಡ್ತ್ ಇದೆ, ಹಾಗೆಯೇ ಹೈಟ್ 8 ಇಂಚ್ ಇದೆ, ಲೆಂತ್ 16 ಇಂಚ್ ಇದೆ. ಇದನ್ನ ಇಲ್ಲೇ 24 ಅವರ್ಸ್ ಬಿಡಬೇಕಾಗುತ್ತೆ. ಬಿಸಿಲು ಏನಾದ್ರು ಜಾಸ್ತಿ ಇದ್ರೆ ನಾವು ಬೆಳಗ್ಗೆ ಬ್ಲಾಕ್ಸ್ ಅನ್ನ ಮಾಡ್ತಾ ಇದ್ರೆ ಸಂಜೆ ಟೈಮ್ ನಲ್ಲಿ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ತರ ಮಾಡಬಹುದು. 24 ಗಂಟೆ ಆದ್ಮೇಲೆ ಇವುಗಳನ್ನ ಬೇರೆ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ಕ್ಯೂರಿಂಗ್ ಅನ್ನ ಮಾಡುವುದಕ್ಕೆ ನಾವು ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡ್ತೀವಿ. ಇಲ್ಲೇ ಇಟ್ಟು ಕ್ಯೂರಿಂಗ್ ಅನ್ನ ಮಾಡಿದ್ರೆ ಕೆಳಗಡೆ ಸರ್ಫೇಸ್ ಏನಿರುತ್ತೆ ಅದು ಕ್ಯೂರಿಂಗ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಮಾಡ್ತೀವಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ದಿನ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥ ಬ್ಲಾಕ್ಸ್ ಗಳಾಗಿರುತ್ತೆ ಇವೆಲ್ಲವೂ ಕೂಡ. ನೆಕ್ಸ್ಟ್ ಈ ಬ್ಲಾಕ್ಸ್ ಗಳಿಗೆ ಕ್ಯೂರಿಂಗ್ ಅನ್ನ ಮಾಡಬೇಕಾಗುತ್ತೆ. ಕ್ಯೂರಿಂಗ್ ಅನ್ನ 15 to 20 ಡೇಸ್ ಮಾಡಬಹುದು. ಅದೇ ರೀತಿ ಬೆಳಿಗ್ಗೆ ಮತ್ತು ಸಂಜೆ ಪ್ರತಿದಿನ ಇವಕ್ಕೆ ಕ್ಯೂರಿಂಗ್ ಅನ್ನ ಮಾಡಬೇಕಾಗುತ್ತೆ. ಕ್ಯೂರಿಂಗ್ ಆದ್ಮೇಲೆ ಮತ್ತೆ 15 to 20 ಡೇಸ್ ಇವು ಡ್ರೈ ಆಗೋಕೆ ಬಿಡಬೇಕು. ಕ್ಯೂರಿಂಗ್ ಅಲ್ಲಿ ಇವು ತನ್ನ ಸ್ಟ್ರೆಂತ್ ಅನ್ನ ಪಡೆದುಕೊಳ್ಳುತ್ತೆ. ಇದಾದ್ಮೇಲೆ ಮತ್ತೆ 15ರಿಂದ 20 ದಿನಗಳವರೆಗೆ ಡ್ರೈ ಆಗೋಕೆ ಬಿಡಬೇಕಾಗುತ್ತೆ. ಇಲ್ಲೂ ಕೂಡ ಇವು ತಮ್ಮ ಸ್ಟ್ರೆಂತ್ ಅನ್ನ ಪಡೆದುಕೊಳ್ಳುತ್ತೆ, ಹಾಗೇನೆ ಇಲ್ಲಿ ತಮ್ಮ ಫೈನಲ್ ಸ್ಟ್ರೆಂತ್ ಅನ್ನ ಇವು ಪಡೆದುಕೊಳ್ಳುತ್ತೆ. ಡ್ರೈ ಆದ್ಮೇಲೆ ಇವುಗಳನ್ನ ಸೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ 4 ಇಂಚ್ ಬ್ಲಾಕ್ಸ್ಗೆ 30 ರೂಪೀಸ್ ಇರುತ್ತೆ, ಹಾಗೆಯೇ 6 ಇಂಚ್ ಬ್ಲಾಕ್ಸ್ಗೆ 38 ರೂಪೀಸ್ ಇರುತ್ತೆ ಮತ್ತು 8 ಇಂಚ್ ಬ್ಲಾಕ್ಸ್ಗೆ 56 ರೂಪೀಸ್ ಇರುತ್ತೆ. ಆಲ್ರೆಡಿ ಡ್ರೈ ಮಾಡಿ ಸ್ಟೋರ್ ಮಾಡಿರ್ತಕ್ಕಂಥ ಬ್ಲಾಕ್ಸ್ ಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಇವೆಲ್ಲವೂ ಕೂಡ ಸೇಲ್ಗೆ ರೆಡಿ ಆಗಿರ್ತಕ್ಕಂಥದ್ದು. ಹಾಗೇನೆ ವೆಹಿಕಲ್ಗೆ ಲೋಡ್ ಆಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಿದ್ದೀರಾ. ಇವೆಲ್ಲವೂ ಕೂಡ ಸೇಲ್ ಆಗಿರ್ತಕ್ಕಂಥದ್ದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.